ಅರುಣ್, ಇವಾಗ ಇನ್ನೊಂದು ವಿಚಾರ. 5 ಸಲ ಚಾಂಪಿಯನ್ ಆಗಿರ್ತಕ್ಕಂತಹ CSK ಒಂದು ಕಡೆ, ಮುಂಬೈ ಒಂದು ಕಡೆ, ಎರಡೂ 5 ಸಲ ಚಾಂಪಿಯನ್. CSK ಆಲ್ರೆಡಿ ಮನೆ ಕಡೆ ಹೊರಟಿದ್ದಾರೆ, ಎಲಿಮಿನೇಟ್ ಆಗಿದೆ. ಇನ್ನು ಉಳಿದಿರೋ ಏನೋ ಇವತ್ತೊಂದು ಅಂದರೆ ಎರಡು ಮ್ಯಾಚ್ ಏನೋ ಇದೆ, ಅದು ಗೆದ್ರು ಸೋತು ಏನು ಲೆಕ್ಕಕ್ಕೆ ಬರಲ್ಲ. ಇನ್ನು ಹೈದರಾಬಾದು ಅವರು ಬೇಡ ಕತೆ. ಅವ್ರದ್ದು ಎರಡನೇ ಮ್ಯಾಚ್ಗೆ 287 ಹೊಡೆದ್ಬಿಟ್ಟು, ಫಸ್ಟ್ ಮ್ಯಾಚ್ಗೆ ಎರಡನೇ ಮ್ಯಾಚ್ಗೆ ಹೊಡೆದ್ಬಿಟ್ಟು 282 ನಮ್ಮದು ಟಾರ್ಗೆಟ್ ಮಿಷನ್ 300 ಟಾರ್ಗೆಟ್ ಅನ್ನೋ ಥರ ಒಂದು ಭಯ ಹುಡ್ಸ್ಬಿಟ್ಟಿದ್ರು ಎಲ್ಲರಿಗೂ. ಅವರು ಒಂದೊಂದು ಮ್ಯಾಚಲ್ಲಿ 150 ಹೊಡೆಯೋದೇ ಕಷ್ಟ ಆಗ್ತಿತ್ತು. ಅವರು ಎಲಿಮಿನೇಟ್ ಆದರು. ಇನ್ನು ನಮ್ಮ ರಾಜಸ್ಥಾನ ಫಸ್ಟ್ ಚಾಂಪಿಯನ್ 2008 ಚಾಂಪಿಯನ್ ಆಗಿರೋ ರಾಜಸ್ಥಾನ ಕೂಡ ಅವರು ಮನೆ ಕಡೆ. ಈ ಥರ ಒಂದು ಚಾಂಪಿಯನ್ ತಂಡಗಳೇ ಮನೆ ಕಡೆ ಹೋಗಿದ್ದಾವೆ. ಅದ್ರ ಬಗ್ಗೆ ಏನು ಹೇಳ್ತೀರಾ? ಅದು ಯಾಕೆ ಅಂದರೆ ಇವಾಗ ನೋಡಿ, ಇವಾಗ ಅದು ವೆರಿ ಪವರ್ಫುಲ್ ಟೀಮೇ ಅಂತಲೇ ಅನ್ಬೋದು. ಆ್ಯಕ್ಚುಲಿ CSK 5 ಸಲ ಕಪ್ ಗೆದ್ದವ್ರೆ. SRH ಬಿಡಿ, ಅವ್ರೇನು ಬ್ಯಾಟ್ಸ್ಮನ್ಗಳ ಇಲ್ಲ ರಾಕ್ಷಸರ ಅಂತೆಲ್ಲ ಟ್ರೋಲ್ ಮಾಡಿದ್ರು. ಹಂಗಿತ್ತು. ಬ್ಯಾಟಿಂಗ್ ಲೈನ್ ಮಾತ್ರ ತುಂಬ ಚೆನ್ನಾಗಿತ್ತು. ಫಸ್ಟ್ ಮ್ಯಾಚಲ್ಲೇ 287 ಹೊಡಿತಾರೆ. ಆ್ಯಕ್ಚುಲಿ ಅವಾಗಲೇ ಹೇಳ್ತಾರೆ ನಮ್ಮ ಮಿಷಿನ್ ಬಂದು 300 ಅಂತ, ನಮ್ಮ 300 ಟಾರ್ಗೆಟ್ ಇಟ್ಕೊಂತೀವಿ, ಆ ರೇಂಜಿಗೆ ಬ್ಯಾಟಿಂಗ್ ಲೈನಪ್ ಇದೆ ಅಂತೆಲ್ಲ ಕಾನ್ಫಿಡೆಂಟ್ ಇತ್ತು. ಬಟ್ ಅವ್ರು ಎಲ್ಲಿ ಎಡವಿದ್ದು ಅಂದರೆ ಅದೇ ಓವರ್ ಕಾನ್ಫಿಡೆಂಟೇ ಅವ್ರನ್ನ ಎಡವಿದ್ದು. ಯಾಕೆಂದರೆ ರಿಪ್ಲೇಸ್ಮೆಂಟ್ ಇರಲಿಲ್ಲ ಬ್ಯಾಟ್ಸ್ಮನ್ಗಳಲ್ಲಿ. ಅವು ಈಗ ಟಾಪ್ ಆರ್ಡ್ರು ಆಡಿದ್ರೆ ಮಿಡಲ್ ಆರ್ಡ್ರು ಸ್ಟ್ರಾಂಗ್ ಹಂಗಂತ ಇಲ್ಲ, ಬ್ಯಾಲೆನ್ಸ್ಡ್ ಆಗಿ ಅವ್ರು ಆಡಲಿಲ್ಲ. ಓವರ್ ಕಾನ್ಫಿಡೆಂಟ್ ನಿಂತಾನೆ ಅವರು ಇಡೀ ಟೀಮ್ ಸೋಲೋದಕ್ಕೆ ಕಾರಣ ಆಯಿತು. CSKಲೂ ಅದೇ ಆಗಿದ್ದು. ಆ್ಯಕ್ಚುಲಿ CSK ಸೋಲಕ್ಕೆ ತಲಾಫಾ ರೀಸನ್ ಅಂತಾರೆ. ಅಫ್ಕೋರ್ಸ್ ನಾನು ಅದೇನೇ ರೀಸನ್ ಅಂತ ಹೇಳ್ತೀನಿ. ಯಾಕಂದರೆ ಬ್ಯಾಟಿಂಗ್ ಲೈನಪ್ ಹೆಂಗೇನೆ ಚೆನ್ನಾಗಿರ್ಬೋದು, ಬಟ್ ಬೌಲಿಂಗ್ ಲೈನಪ್ ಅವರು ಚೆನ್ನಾಗಿ ಮಾಡ್ಕೊಂಡಿಲ್ಲ. ಮ್ಯಾಚ್ಗಳಲ್ಲಿ ಅದೇನೋ ಅಂತಾರಲ್ಲ, ಇಂಪ್ಯಾಕ್ಟ್ ಆಗೋ ಬೌಲಿಂಗು ಅವ್ರ ಕಡೆಯಿಂದ ಬರಲಿಲ್ಲ. ಬಂದ್ರೂ ಕೂಡ ಮ್ಯಾಚ್ ನಿಲ್ಲಿಸ್ಕೊಂತಿಲ್ಲ. ಆ್ಯಕ್ಚುಲಿ ನಾವು ನೋಡ್ಬೋದು 15 ಓವರ್ವರೆಗೂ ಚೇಸಿಂಗಲ್ಲಿ 15 ಓವರ್ ಬರೋವರೆಗೂ ಕೂಡ ತುಂಬ ಚೆನ್ನಾಗಿ ಆಡ್ತಾರೆ CSK ಅವರು. ಎಲ್ಲ ಚೆನ್ನಾಗಿ ಆಡ್ತಾರೆ, ಬ್ಯಾಟಿಂಗ್ ಲೈನ್ ಎಲ್ಲ ಚೆನ್ನಾಗಿರುತ್ತೆ. ಬಟ್ ಆ ಲಾಸ್ಟಲ್ಲಿ 5 ಓವರ್ ಇರುತ್ತಲ್ಲ, 5 ಓವರಲ್ಲಿ ಕೈ ಬಿಟ್ಬಿಡ್ತಾರೆ.